ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಶಾಪಿಂಗ್ ಮಾಡಿದ್ರಿ, ಏನೆಲ್ಲ ತಗೊಂಡು ಹೋಗಿದ್ರಿ ಅಂತ? ಸರ್ ಸತ್ಯವಾಗ್ಲೂ ಹೇಳ, ನಾನು ಏನು ಶಾಪಿಂಗೇ ಮಾಡಿರಲಿಲ್ಲ. ನನಗೆ ಟೈಮೇ ಇರಲಿಲ್ಲ. ಕಂಟಿನ್ಯೂಸ್ ಶೂಟ್ ನನಗೆ, ಬಿಕಾಸ್ ಬಿಗ್ ಬಾಸ್ಗೆ ಹೋಗೋಕ್ಕೋಸ್ಕರ ಒಂದು 8 ಡೈರೆಕ್ಟರ್, ಎಲ್ಲ ಡೈರೆಕ್ಟರ್ಗೂ ಹೇಳಿದ್ದೆ ನೀವು, ಇವರು ಸರ್ ಹೇಳ್ಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಸರ್ ಹಂಗಾಗಲ್ಲ, ನಾನು ಡೈರೆಕ್ಟರ್ಗಳು ಹೇಳಲೇಬೇಕು, ಯಾಕೆ ಬಂದು ಅನ್ನ ತಿನ್ಬೇಕು ಮತ್ತೆ ನಾನು ಆಚೆ. ಆಯ್ತು ಕಾನ್ಫಿಡೆನ್ಷಿಯಲ್ ಆಗಿ ಹೇಳ್ಕೊಳ್ಳಿ, ಮೀಡಿಯಾದವ್ರ ಹತ್ರ ಹೇಳ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆಲ್ಲ ಬೇಜಾನ್ ಬ್ಯಾಲೆನ್ಸ್ ಮಾಡ್ತಿದ್ದೆ. ಅದ್ ಬಿಟ್ಟು ಎಲ್ಲರಿಗೂ ಹೇಳಿದ್ದೆ. ಅದ್ರ ಒಂದಷ್ಟು ಜನ ಈಗಾಗಲೇ ಸುದಿ ಡೇಟ್ ಇಲ್ಲ ಹಂಗೆ ಹಂಗೆ ಅಂತಿದ್ರು. ಮಿಕ್ಕಿದ್ದೆಲ್ಲವೂ ಡೇಟ್ ಕೊಟ್ಟಿದ್ರು. ನಾನು ಹೈದರಾಬಾದಲ್ಲೇ ನಾನು ತೆಲುಗು ಸಿನಿಮಾ ಮಾಡ್ತಾ ಇದ್ದಿದ್ದರಿಂದ ಅಲ್ಲೇ ಆಗೋಯ್ತು. ಹಂಗಾಗಿ ನಾನು ಏನು ಶಾಪ್ ಮಾಡಿರಲ್ಲ, ಬಂದೆ. ಆಕ್ಚುಲಿ ನಾನು ಫಸ್ಟ್ ಎಲ್ಲ ರಿಜೆಕ್ಟ್ ಆಗ್ಬಿಡುತ್ತೆ ಬಟ್ಟೆ. ನಾನು ಅವಾಗ ಹೇಳ್ತೀನಿ ಬಿಗ್ ಬಾಸ್ ಅವ್ರಿಗೆ, ನನ್ನ ಹತ್ರ ಇರೋದು, ಯಾಕೆ ನಾವು ಓಡ್ಬೇಕು, ನನ್ನ ಹತ್ರ ಬೇರೆ ಬಟ್ಟೆ ಹತ್ರ ಇರೋದೆಲ್ಲ ದೇವುದ್ದೆ. ಅಲ್ಲೇ ಹುಟ್ಟಿದ ಅಸುರ ಕಾನ್ಸೆಪ್ಟ್. ಈಗ ಏನ್ ಮಾಡೋದು ಈ ಬಟ್ಟೆ ಇಟ್ಕೊಂಡು ಅಂತ, ನನ್ನ ಹತ್ರ ಇರೋದಿದೆ ಸರ್, ಇಲ್ಲ ಅಂದ್ರೆ ಒಂದ್ 2 ಬಟ್ಟೆ ತಗೊಬಂದು ಹನುಮಂತು ತರ ಅದೇ ಬಟ್ಟೆಲ್ಲ ಆಡ್ತೀನಿ ಅಂತ. ಸರ್ ಹಂಗಾಗಲ್ಲ ಸರ್, ನನ್ನ ಹತ್ರ ಇರೋದಿದೆ ಅನ್ನೋದಕ್ಕೆ ಆ ಬಟ್ಟೆನ ಆಕ್ಚುಲಿ ಹಾಕಂಗಿಲ್ಲ, ಏನೋ ಪ್ರೋಟೋಕಾಲ್ ಪ್ರಕಾರ ದೆವ್ವಾಗಿವ. ಅದಕ್ಕೆ ಅಸುರ ಕಾನ್ಸೆಪ್ಟ್ ಹುಟ್ಟಿದ್ದು. ಅಂದ್ರೆ ಇಲ್ಲೇ ಪ್ಲಾನ್ ಮಾಡಿದ್ದು ಅಂತಲ್ಲ, ನನ್ನ ಹತ್ರ ಬಟ್ಟೆ ಇಲ್ವಲ್ಲ ಅದಕ್ಕೆ ಮೋಸ್ಟ್ಲಿ ಆ ದೆವ್ವ ತರದ್ರ ಮೇಲೆ ಹೋದ್ರು ಅಂತ. ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ ಅದು, ಆಚೆನೇ ಆಗಿದ್ದಲ್ಲ ಅದು. ಇನ್ನು ಬಟ್ಟೆ ಇಲ್ಲ ನನ್ನ ಹತ್ರ, ನಂಗೆ ಓಡ್ಬೇಕು. ನಾನು ಬಿಗ್ ಬಾಸ್ಗೆ ಅಷ್ಟು ಟೈಟ್ ಶೆಡ್ಯೂಲ್ ಇತ್ತು ನನ್ನ ಆ ಟೈಮಲ್ಲಿ. ನಾನು ಆ ಥರದ್ದೇನು ಮಾಡಿ. ಅದ್ ಬಿಟ್ರೆ ಚಿರು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು, ರಾಮಚಂದ್ರಪುರಮಲ್ಲಿ ಫ್ಯಾಷನ್ ವರ್ಡ್ ಅಂತಿದೆ, ಅವರು ನನಗೆ ಪಾಪ ಎಲ್ಲ ಕಳಿಸಿದ್ರು. ಅಲ್ಲಿ ಹೋಗಿ ಒಂದ್ಸತಿ ನಾನು 2-3 ಸತಿ ಬಟ್ಟೆ ತಗೊಂಡೆ. ನನ್ ಕಂಪ್ಲೀಟ್ ಬಟ್ಟೆ ಏನಿದೆ ಅದು ಫ್ಯಾಷನ್ ವರ್ಡ್ ಚಿರು ಕೊಟ್ಟು.